ಆತ್ಮೀಯ ಬಂಧುಗಳಲ್ಲಿ ಪ್ರೀತಿಯ ನಮಸ್ಕಾರಗಳು. ನಮ್ಮ ಅಂಬೇಡ್ಕರ್ ಚಾನಲ್ಗೆ ಆತ್ಮೀಯವಾದಂಥ ಸ್ವಾಗತ. ಬಂಧುಗಳೇ, ನಾವು ಸಂವಿಧಾನದ ಸೀರೀಸ್ ಅನ್ನು ಗಮನಿಸ್ತಾ ಇದ್ದೀವಿ. ಹಿಂದಿನ ವಿಡಿಯೋಗಳಲ್ಲಿ ನಾವು ಆರ್ಟಿಕಲ್ 5 ಮತ್ತು ಆರ್ಟಿಕಲ್ 6 ಅನ್ನು ಗಮನಿಸ್ತೀವಿ. ಭಾರತದ ಪೌರತ್ವದ ಬಗ್ಗೆ, ನಾಗರಿಕತ್ವದ ಬಗ್ಗೆ ನೋಡ್ತಾ ಇದ್ದೀವಿ. ಇವತ್ತು ಆರ್ಟಿಕಲ್ 7 ಅನ್ನ ಗಮನಿಸೋಣ. 7ರಲ್ಲಿ ಏನು ಹೇಳುತ್ತೆ? ಆರ್ಟಿಕಲ್ 7 ಹೇಳುತ್ತೆ, ಭಾರತದಿಂದ ಪಾಕಿಸ್ತಾನಕ್ಕೆ ಹೋಗುವಂತ ನಾಗರಿಕರ ನಾಗರಿಕತ್ವ ಏನಾಗುತ್ತೆ, ಅದು ಹೇಗೆ ರದ್ದಾಗುತ್ತೆ ನೋಡಿ, ಗಮನಿಸಿ. ಆರ್ಟಿಕಲ್ 7 ಕ್ಲಾಸ್ 1 ಹೇಳುತ್ತೆ, ಆರ್ಟಿಕಲ್ 5 ಮತ್ತು ಆರ್ಟಿಕಲ್ 6 ಪ್ರಕಾರ ನಿಯಮದಂತೆ ಭಾರತದ ನಾಗರಿಕತ್ವವನ್ನು ಪಡ್ಕೊಳ್ತಾರೆ. ಆದರೆ ಮಾರ್ಚ್ 1, 1947 ಭಾರತ ಇಬ್ಬಾಗವಾಗುವುದು ಒಂದು ಹಂತಕ್ಕೆ ಎಲ್ಲ ರೀತಿಯಿಂದ ಮಾಹಿತಿ ಸಿಕ್ಕಿರುತ್ತೆ. ಆ ಕಾಲದ ಭಾರತೀಯರಿಗೆ ಯಾರ್ಯಾರು ಪಾಕಿಸ್ತಾನದ ಸಮೀಪ ಇದ್ದಾರೋ, ಯಾರ್ಯಾರು ಪಾಕಿಸ್ತಾನಕ್ಕೆ ಹೋಗಲು ಇಚ್ಛೆಯನ್ನು ಹೊಂದಿದ್ದಾರೋ ಅವರೆಲ್ಲರನ್ನು ಹೋಗಲು ಒಂದು ದಿನಾಂಕ ನಿರ್ಧಾರ ಮಾಡ್ತಾರೆ. ಮಾರ್ಚ್ 1, 1947, ಇನ್ನು ಸ್ವತಂತ್ರ ಬರೋಕ್ಕಿಂತ ಮುಂಚೆ. ಅವಾಗ ಯಾರ್ಯಾರು ಭಾರತವನ್ನು ಬಿಟ್ಟು ಪಾಕಿಸ್ತಾನಕ್ಕೆ ಹೋಗ್ತಾರೋ ಅವ್ರ ಎಲ್ಲರ ನಾಗರಿಕತ್ವವನ್ನು ರದ್ದು ಮಾಡ್ತದೆ. ನೋಡಿ, ನಾಗರಿಕತ್ವದ ಬಗ್ಗೆ ಸರಿಸುಮಾರು ಏನಿಲ್ಲ ಅಂದ್ರೆ 1935 ಕಾಯ್ದೆಯಲ್ಲಿ ಒಂದಿಷ್ಟು ನೀತಿ ನಿಯಮಗಳನ್ನು ನಿರ್ಮಾಣ ಮಾಡಿರ್ತಾರೆ. ಕಾರಣ, ಅವಾಗ ಸುಮಾರು ಒಂದು 11 ಪ್ರಾಂತಗಳನ್ನು, ಭಾರತ ಪ್ರಾಂತಗಳನ್ನು ಮಾಡಿ ಅಲ್ಲಿ ತನಕ ಭಾರತ ಜನಗಣತಿ ಕೂಡ ನಡೆದಿರುತ್ತೆ. ಅಲ್ಲಿರುವಂಥ ಭಾರತೀಯರು ಮಾರ್ಚ್ 1, 1947 ನಂತರ ಅವತ್ತು ಯಾರ್ಯಾರು ಆ ದಿನದಂದು ಯಾರ್ಯಾರು ಪಾಕಿಸ್ತಾನಕ್ಕೆ ಹೋಗ್ತಾರೋ, ಅಲ್ಲಿ ತನಕ ರಿಜಿಸ್ಟರ್ ಮಾಡ್ಕೊಂಡು ನಾವು ಹೋಗ್ತೀವಿ ಅಂತ ಹೋಗ್ತಾರಲ್ಲ, ಅವರು ಎಲ್ಲರನ್ನ ಭಾರತದ ನಾಗರಿಕತ್ವವನ್ನು ರದ್ದುಪಡಿಸ್ತಾರೆ. ಒಂದು ಕಡೆ ಪಾಕಿಸ್ತಾನ, ಪಶ್ಚಿಮ ಪಾಕಿಸ್ತಾನಕ್ಕೆ ಹೋಗ್ತಾರೆ, ಇನ್ನೊಂದು ಕಡೆ ಪೂರ್ವ ಪಾಕಿಸ್ತಾನ ಅಂದರೆ ಈಗಿನ ಬಾಂಗ್ಲಾದೇಶಕ್ಕೆ ಹೋಗ್ತಾರೆ. ಇವರೆಲ್ಲರ ನಾಗರಿಕತ್ವ ರದ್ದಾಗುತ್ತೆ ಅಂತ ಆರ್ಟಿಕಲ್ 7 ಹೇಳುತ್ತೆ, 1947. ಸರ್, ಮತ್ತೆ ಇಲ್ಲಿಂದ ಹೋಗಿ ಉಳ್ಕೊಂಡ ನಂತರ ಸ್ವತಂತ್ರ ಆಗುತ್ತೆ 1947 ಆಗಸ್ಟ್ 15ನೇ ತಾರೀಕಿನಂದು. ಸ್ವತಂತ್ರದ ನಂತರ ಧಾರ್ಮಿಕ ಹಿಂಸೆಗಳು, ತೊಂದರೆಗಳೆಲ್ಲ ಆದಾಗ ಒಂದಿಷ್ಟು ಜನ ಹೋದವರು ಮತ್ತೆ ವಾಪಸ್ ಬರಬೇಕು ಅಂತಾರೆ. ಅಂಥವರ ಹಕ್ಕುಗಳನ್ನು ಏನು ಹೇಳುತ್ತೆ ಭಾರತದ ಸಂವಿಧಾನ? ವಾಪಸ್ ಅವ್ರು ಹೋಗಿ ಪಾಕಿಸ್ತಾನಕ್ಕೆ ಉಳ್ಕೊಂಡು ವಾಪಸ್ ಹಿಂದಿರುಗಿ ಭಾರತಕ್ಕೆ ಬರ್ತೀನಿ ಅಂತಂದ್ರೆ, ವಲಸೆ ಬರಲು ಅವರು ಇಚ್ಛೆಯನ್ನು ಪಟ್ಟರೆ ಭಾರತದಲ್ಲೇ ಬಂದು ಉಳ್ಕೊಳ್ತೀವಿ, ನಾವು ಭಾರತದಿಂದ ಪಾಕಿಸ್ತಾನಕ್ಕೆ ಬಂದು ತಪ್ಪಾಯಿತು ನಮ್ಮ ಡಿಸಿಷನ್ ಅಂತ ವಾಪಸ್ ಬರ್ತೀವಿ ಅಂತಂದರೆ ಅಂಥವರಿಗೆ ಆರ್ಟಿಕಲ್ 5, 6 ಪ್ರಕಾರ, ಆರ್ಟಿಕಲ್ 5, 6 ಪ್ರಕಾರವಾಗಿ ಮತ್ತೊಂದು ಬಾರಿ ರಿಜಿಸ್ಟ್ರೇಷನ್ ಅನ್ನು ಮಾಡಿಕೊಂಡು ನೋಂದಣಿಯ ಪ್ರಕಾರವಾಗಿ ಪರ್ಮೆಂಟನ್ನು ತೆಗೆದುಕೊಂಡು ಭಾರತದಲ್ಲಿ 6 ತಿಂಗಳು ಉಳಿದ ನಂತರದಲ್ಲಿ ಅವರಿಗೆ ಮತ್ತೆ ಭಾರತ ನಾಗರಿಕತ್ವವನ್ನು ನೀಡಬೇಕು ಅಂತ ಆರ್ಟಿಕಲ್ 7. ಒಟ್ಟಾರೆಯಾಗಿ ಒಂದು ಲೈನಲ್ಲಿ ಇದನ್ನು ತಿಳ್ಕೊಳ್ಬೇಕಂದ್ರೆ, ಮಾರ್ಚ್ 1, 1947 ಯಾರ್ಯಾರು ಪಾಕಿಸ್ತಾನಕ್ಕೆ ಹೋಗ್ತಾರೋ ಅವರ ನಾಗರಿಕತ್ವ ರದ್ದಾಗತ್ತೆ. ಹೋಗಿ ಉಳ್ಕೊಂಡ ನಂತರ ಇಲ್ಲ, ನನಗೆ ಇಲ್ಲಿರೋಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ನಾನು ವಾಪಸ್ ಮತ್ತೆ ಭಾರತಕ್ಕೆ ಬರ್ತೀನಿ ಅಂದರೆ ಅವರನ್ನು ಆಹ್ವಾನಿಸಿ ಅವರು ನೇರವಾಗಿ ಭಾರತಕ್ಕೆ ಬಂದು ಜುಲೈ 19, 1948 ಪ್ರಕಾರವಾಗಿ ಭಾರತದಲ್ಲಿ ಅವರು ಒಂದಿಷ್ಟು ನಿಯಮಗಳನ್ನು ಫಾಲೋ ಮಾಡಿ ರಿಜಿಸ್ಟ್ರೇಷನ್ನ ಮಾಡಿಕೊಂಡು ಅಲ್ಲಿಂದ ತಾವು ಭಾರತದಲ್ಲಿ 6 ತಿಂಗಳ ನಂತರ ನಾಗರಿಕತ್ವವನ್ನು ಪಡೆಯಬಹುದು ಅಂತ ಆರ್ಟಿಕಲ್ 7 ನಮಗೆ ಇಲ್ಲಿ ತಿಳಿಸ್ಕೊಡ್ತಾರೆ. ನೋಡೋಣ ಆರ್ಟಿಕಲ್ 8 ಏನು ಹೇಳುತ್ತೆ. ಥ್ಯಾಂಕ್ ಯು. ಜೈ ಭೀಮ್.